ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗ ಹಾಕಿರುವ ಸೆಕ್ಷನ್ಗಳು ಮಾತ್ರ ಅಲ್ಲ, ಇನ್ನೂ ಗಂಭೀರವಾದ ಸೆಕ್ಷನ್ ಅನ್ನ ಹಾಕಲಾಗಿದೆ ಪ್ರಜ್ವಲ್ ರೇವಣ್ಣ ಮೇಲೆ. ಇದೀಗ 376 ಅತ್ಯಾಚಾರ ಸೆಕ್ಷನ್ ಜೊತೆಗೆ ಐಟಿ ಆಕ್ಟ್ 66E ಕೂಡ ಸೇರ್ಪಡೆ ಮಾಡಿದ್ದಾರೆ. ಮಹಿಳೆಯರ ಖಾಸಗಿ ಅಂಗಾಂಗಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬಹಿರಂಗಪಡಿಸಿದಕ್ಕೆ ಐಟಿ ಕಾಯ್ದೆ ಸೆಕ್ಷನ್ 66E ಸೇರ್ಪಡೆ ಮಾಡಿದ್ದಾರೆ. ಅಂದ್ರೆ ಗೌಪ್ಯತೆಯ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಆಕ್ಟ್ ಅನ್ನ ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಆಲ್ರೆಡಿ ಇವ್ರ ಮೇಲೆ ಇರುವಂತಹ ಸೆಕ್ಷನ್ಗಳು ಬಹಳ ಗಂಭೀರವಾದ ಸೆಕ್ಷನ್ಗಳನ್ನೇ ಹಾಕಿದ್ರು. ಈಗ ಈ 66E ಅಂದ್ರೆ ಗೌಪ್ಯತೆಯ ಉಲ್ಲಂಘನೆಗಾಗಿ ಶಿಕ್ಷೆ ಅಂತ ಗಮನಿಸಿದಾಗ ಇದು ಯಾವ ರೀತಿಯ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಅಂತ? ಖಂಡಿತವಾಗಿ ವಿದ್ಯಾ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟವನ್ನು ಪ್ರಜ್ವಲ್ ರೇವಣ್ಣ ಎದುರಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರ ವಿರುದ್ಧ ದಾಖಲಾಗಿರುವಂಥದ್ದು 3 ಅತ್ಯಾಚಾರ ಪ್ರಕರಣಗಳು. ಆ 3 ಅತ್ಯಾಚಾರ ಪ್ರಕರಣಗಳಿಗೂ ಕೂಡ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ 3 ಕೂಡ ಜಾಮೀನು ರಹಿತ ಪ್ರಕರಣಗಳು, ಅಂದ್ರೆ ಏನಂದ್ರೆ ನಾನ್ ಬೇಲಬಲ್ ಅಫೆನ್ಸ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಸೆಕ್ಷನ್ ಅನ್ನ ಆ ಪ್ರಕರಣದಲ್ಲಿ ಆ್ಯಡ್ ಅನ್ನ ಮಾಡಿರುವಂಥದ್ದು, ಅದು 66E ಅಂತೇಳಿ. ಅಂದ್ರೆ ಒಂದು ಮಹಿಳೆಯ ಅಂಗಾಂಗಗಳನ್ನು ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು, ಅದನ್ನು ಬಹಿರಂಗಪಡಿಸುವಂಥದ್ದು, ಜೊತೆ ಸಾರ್ವಜನಿಕ ವಲಯಕ್ಕೆ ತರುವಂಥದ್ದು, ವೈರಲ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ಈ ಆರೋಪಿ ಭಾಗಿಯಾಗಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಅದರ ಪ್ರಕಾರ ದೊಡ್ಡ ಮಟ್ಟದ ಸಂಕಷ್ಟ ಪ್ರಜ್ವಲ್ ರೇವಣ್ಣಗೆ ಎದುರಾಗುತ್ತೆ. ಯಾಕಂದರೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ಸಂಕಷ್ಟನ ಎದುರಿಸ್ತಾ ಇದ್ದಾರೆ. ಜೊತೆಗೆ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇರ್ಬೋದು, ಅತ್ಯಾಚಾರ ಪ್ರಕರಣ ಇರ್ಬೋದು. ಅದಾದ ನಂತರ ಈಗ ಮತ್ತೊಂದು ಸೆಕ್ಷನ್ ಕೂಡ ಆ್ಯಡ್ ಆಗ್ತಾ ಇದೆ. ಅದರಲ್ಲಿ ಮಹಿಳೆ ಅಂಗಾಂಗವನ್ನು ಏನು ಪ್ರದರ್ಶನ ಮಾಡಿರುವಂಥದ್ದು, ಅದನ್ನು ವೈರಲ್ ಮಾಡಿರುವಂಥದ್ದು, ಅದು ಐಟಿ ಆಕ್ಟ್, ಅದು ಕೂಡ ನಾನ್ ಬೇಲಬಲ್ ಅಫೆನ್ಸ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕಾನೂನಿನ ಬಿಗಿಯಾದ ಕುಣಿಕೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದರೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಅಥವಾ ಅವರನ್ನು ಬಂಧನಕ್ಕೊಳಪಡಿಸಿ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲೂ ಕೂಡ ಈ ಸೆಕ್ಷನ್ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ ಮುರಳಿನ, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. 66E ಆಕ್ಟ್ ಪ್ರಕಾರ ಗೌಪ್ಯತೆಯ ಉಲ್ಲಂಘನೆಯ ಶಿಕ್ಷೆಯನ್ನ ಕೂಡ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಯಾವುದೇ ವ್ಯಕ್ತಿಯ ಖಾಸಗಿ ಪ್ರದೇಶದ ಚಿತ್ರಣವನ್ನು ಅಥವಾ ಖಾಸಗಿ ಅಂಗಾಂಗದ ಚಿತ್ರಣವನ್ನು ಉದ್ದೇಶಪೂರ್ವಕವಾಗಿ ಸೆರೆ ಹಿಡಿದಾಗ ಮತ್ತೆ ಅದನ್ನ ಪ್ರಕಟಿಸಿದಾಗ ಇಂತಹ ಸೆಕ್ಷನ್ಗಳನ್ನು ಹಾಕ್ತಾರೆ. 66E ಆ ಒಂದು ಉರುಳು ಕೂಡ ಇದೀಗ ಪ್ರಜ್ವಲ್ ಅವರ ಕತ್ತಿಗೆ ಬಿಗಿಯಾಗಿ ಒಂದ್ ರೀತಿ ಹಾಕ್ದಂಗೆ ಕಾಣಿಸ್ತಾ ಇದೆ.